ನಮಸ್ತೆ ಕರ್ನಾಟಕ ಸ್ನೇಹಿತರೆ. ಸದ್ಯಕ್ಕೆ ಕ್ರಿಕೆಟ್ ಜಗತ್ತಿನಲ್ಲಿ ಒಂದು ಹೆಸರು ಇವಾಗ ಚರ್ಚೆಯಲ್ಲಿದೆ ಅಂತ ಹೇಳಿದ್ರೆ ಅದು 14 ವರ್ಷದ ಪೋರ ವೈಭವ್ ಸೂರ್ಯವಂಶಿ ಅವರದಾಗಿರ್ತದೆ. ಸೊ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನೋಡೋದಾದ್ರೆ 14 ವರ್ಷದ ಪೋರನಲ್ಲಿ ಇಷ್ಟೊಂದು ಶಕ್ತಿ ಹೇಗೆ ಬರ್ತದೆ, ಇಷ್ಟೊಂದು ಅಬಿಲಿಟಿ ಹೇಗೆ ಉಂಟು, ಇದೆಲ್ಲವೂ ಕೂಡ ಇನ್ನೂ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ. ವೈಭವ್ ಸೂರ್ಯವಂಶಿ ಅವರ ಆಟ ನೋಡ್ತಾ ಇದ್ರೆ ನಮ್ಗೆ ನಮ್ಮ ಬಾಲ್ಯದ ದಿನಗಳು ನೆನಪಾಗ್ತವೆ. ಸೊ ನಮ್ಮ 14ನೇ ವಯಸ್ಸಿನಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ರಜೆಯ ದಿನಗಳಾಗಿರ್ಬೋದು ಅಥವಾ ಇನ್ನಿತರ ದಿನಗಳಾಗಿರ್ಬೋದು. ಸೊ ನಮ್ಗೆ ಜಸ್ಟ್ ಆಡೋದು ಮಾತ್ರ ಆಗಿರ್ತಿತ್ತು. 90s ಕಿಡ್ ಆಗಿರ್ಬೋದು, ಅವರಿಗೆಲ್ಲ ಗೊತ್ತಿರ್ತದೆ ಗಲ್ಲಿ ಕ್ರಿಕೆಟ್ ಅಂದ್ರೆ ಏನಂತ, ತುಂಬಾ ಚೆನ್ನಾಗಿ ಆಡ್ತಾ ಇರ್ತದೆ. ಸೊ ಟೈಮ್ ಸಿಕ್ಕಿದ್ರೆ ಸಾಕು ನಾವು ಹೋಗಿ ಆಡ್ತಾ ಇದ್ದೀವಿ. ಸೊ ನಮ್ಮ ಆಟದ ದಿನಗಳಲ್ಲಿ ಈ ತರದ ಆಟ ಇತ್ತ ಅನ್ನೋದು ಕೂಡ ಅನುಮಾನ ಆಗಿರ್ತದೆ. ಯಾಕಂತ ಹೇಳಿದ್ರೆ ಈ ಹುಡುಗ 14ನೇ ವಯಸ್ಸಿಗೆ ಇಷ್ಟೊಂದು ಆಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಇವಾಗಿನ ಜನ್ಸಿ ಕಿಡ್ ಅನ್ನೇ ನೋಡ್ಬೋದು. ಕೇವಲ ಮೊಬೈಲ್ಗಳಲ್ಲಿ ಬ್ಯುಸಿ ಆಗಿರ್ತಾರೆ. ಅಂಥದ್ರಲ್ಲಿ ವೈಭವ್ ಸೂರ್ಯವಂಶಿ ಏನಿದ್ದಾರೆ ಕ್ರಿಕೆಟ್ ಜಗತ್ತನ್ನೇ ಆಳಕ್ಕೆ ಹೊರಟಿದ್ದಾರೆ. ಸೊ ತಮ್ಮ ದಂಡಯಾತ್ರೆಯನ್ನು ಶುರು ಮಾಡಿದ್ದಾರೆ ಅಂತ ಹೇಳ್ಬೋದು. ತನ್ನ ಕರಿಯರ್ನ ಆರಂಭದಿಂದಲೇ ವೈಭವ್ ಸೂರ್ಯವಂಶಿ ಮಹಾನ್ ಸಾಧನೆ ಮಾಡಲು ಹೊರಟಿದ್ದಾರೆ. ಸಾಧನೆಗಳ ಮೇಲೆ ಸಾಧನೆ, ರೆಕಾರ್ಡ್ಗಳ ಮೇಲೆ ರೆಕಾರ್ಡ್. ಅದು ತನ್ನ ಕರಿಯರ್ನ ಸ್ಟಾರ್ಟಿಂಗ್ ಪಾಯಿಂಟ್ ಇಂದಾನೆ ಶುರು ಮಾಡ್ಕೊಂಡಿದ್ದಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ನೀವೇ ಊಹಿಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ವೈಭವ್ ಸೂರ್ಯವಂಶಿ ದೊಡ್ಡ ಮರವಾಗಿ ಬೆಳೆಯುತ್ತಾರೆ. ಸೊ ನೋಡೋದಾದ್ರೆ ವೈಭವ್ ಸೂರ್ಯವಂಶಿ ಇವಾಗಷ್ಟೇ ಬೆಳೆಯುವ ಹುಡುಗನಾಗಿರ್ತಾರೆ. ಸೊ ಬೆಳೆಯುವ ಮೊಳಕೆ ಅಂತ ಹೇಳ್ಬೋದು. ಒಂದು ವೇಳೆ ಆ ಮೊಳಕೆ ಬೆಳೆದು ಹೆಮ್ಮರವಾದ್ರೆ ಎಷ್ಟರ ಮಟ್ಟಿಗೆ ಬೆಳೆಯಬಹುದು ಎಂದು ನೀವೇ ಊಹಿಸಿಕೊಳ್ಳಿ. IPL ಆಗಿರಬಹುದು, ಅಂಡರ್ 19 ಆಗಿರ್ಬೋದು, ಅಂಡರ್ 21 ಆಗಿರ್ಬೋದು, ಈ ಎಲ್ಲಾ ಮ್ಯಾಚ್ಗಳು ರೆಕಾರ್ಡ್ ಮೇಲೆ ರೆಕಾರ್ಡ್ ಮಾಡಿದಂತಹ ವೈಭವ್ ಸೂರ್ಯವಂಶಿ ಇದೀಗ ಮತ್ತೊಂದು ರೆಕಾರ್ಡ್ ಮಾಡಿದ್ದಾರೆ. ಸೊ ಹಾಗಾಗಿಯೇ ನಾನು ವೈಭವ್ ಸೂರ್ಯವಂಶಿ ಅವರ ಈ ಒಂದು ಟಾಪಿಕ್ ಎತ್ತಲಿಕ್ಕೆ ಕಾರಣವಾಗಿದೆ. ಸದ್ಯಕ್ಕೆ ನಡೆಯುತ್ತಿರುವ DY ಪಾಟೀಲ್ T20 ಕಪ್ ನಲ್ಲಿ ವೈಭವ್ ಸೂರ್ಯವಂಶಿ ಅದ್ಭುತ ಬ್ಯಾಟಿಂಗ್ ಮಾಡಿ ಎಲ್ಲರ ಗಮನ ಮತ್ತೆ ಸೆಳೆದಿದ್ದಾರೆ. 63 ರನ್ಗಳು, ಅದು ಕೇವಲ 19 ಬಾಲ್ಗಳಿಗೆ. ಸೊ 3 ಓವರ್ 1 ಬಾಲ್ಗಳಿಗೆ 63 ರನ್ಗಳ ಬ್ಯಾಟಿಂಗ್ ನಡೆಸಿದ್ದಾರೆ ಅಂತ ಹೇಳ್ಬೋದು. ಎಷ್ಟೊಂದು ಅಬ್ಬರದ ಬ್ಯಾಟಿಂಗ್ ಇತ್ತಂತ ಹೇಳಿದ್ರೆ ಎದುರಾಳಿಗಳಿಗೆ ನಡುಕ ಉಂಟು ಮಾಡಿಸಿದ್ದಾರೆ. ಅವರು ತಮ್ಮ 50 ರನ್ಗಳನ್ನು ಕೇವಲ 14 ಬಾಲ್ಗಳಲ್ಲಿ ಪೂರೈಸಿದ್ರು. ಸೊ ಇದು DY ಪಾಟೀಲ್ T20 ಕಪ್ ನಲ್ಲಿ ನಡೆದಂತಹ ಒಂದು ಅಭೂತಪೂರ್ವ ಒಂದು ಘಟನೆಯಾಗಿರ್ತದೆ. ಸೊ DY ಪಾಟೀಲ್ ಬ್ಲೂ ತಂಡದ ಪರ ಆಡಿದಂತಹ ವೈಭವ್ ಸೂರ್ಯವಂಶಿ ಇಂಡಿಯನ್ ನೇವಿ ಎದುರು ಈ ಒಂದು ಮಹತ್ತರವಾದಂತಹ ಒಂದು ಸಾಧನೆ ಮಾಡಿರ್ತಾರೆ. ಇಂಡಿಯನ್ ನೇವಿ ನೀಡಿದಂತಹ 200+ ಸ್ಕೋರ್ ಅನ್ನು ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ನಿಂದಾಗಿ DY ಪಾಟೀಲ್ ಬ್ಲೂ ತಂಡ ವಿನ್ ಆಗ್ತದೆ ಅಂತ ಹೇಳ್ಬೋದು. ಇವರಿಗೆ ಸಖತ್ತಾಗಿ ಸಪೋರ್ಟ್ ನೀಡಿದಂತಹ ಅರ್ಜುನ್ ತೆಂಡೂಲ್ಕರ್ ಅವರು ಕೂಡ 55 ರನ್ಗಳನ್ನು ಮಾಡ್ತಾರೆ, ಅದು 29 ಬಾಲ್ಗಳಿಗೆ. ಆದರೆ ಮೇಜರ್ ಇಂಪ್ಯಾಕ್ಟ್ ಮಾಡಿದ್ದು ವೈಭವ್ ಸೂರ್ಯವಂಶಿ ಅವರಾಗಿರ್ತಾರೆ. ಕೇವಲ 19 ಬಾಲ್ಗಳಲ್ಲಿ 63 ರನ್ಗಳ ಒಂದು ಇನ್ನಿಂಗ್ಸ್ ಆಡ್ತಾರೆ. ಅದರಲ್ಲಿ 6 ಹಾಗೂ ಬೌಂಡರಿಗಳ ಸುರಿಮಳೆಗೈತಾರೆ. ಸೊ ಇದರಿಂದ DY ಪಾಟೀಲ್ ಬ್ಲೂ ತಂಡ ವಿನ್ ಆಗ್ತದೆ. ಅವರ ಸ್ಟ್ರೈಕ್ ರೇಟ್ ಬಂದು 331 ಆಗಿರ್ತದೆ. ಸೊ 331 ಸ್ಟ್ರೈಕ್ ರೇಟ್ ನೀವು ಲೆಕ್ಕ ಹಾಕಿ ಯಾವ ಮಟ್ಟಿಗೆ ಅವರು ಒಂದು ಹಿಟ್ಟಿಂಗ್ ಮಾಡಿರ್ತಾರೆ ಅಂತ. ಡಾಟ್ ಬಾಲ್ಗಳ ಸಂಖ್ಯೆನೇ ಇಲ್ಲ ಅಂತ ಹೇಳ್ಬೋದು, ಅಥವಾ ಸಿಂಗಲ್ಸ್ ಗಳ ಸಂಖ್ಯೆನೇ ಇಲ್ಲ ಅಂತ ಹೇಳ್ಬೋದು. ಆ ತರದಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ವೈಭವ್ ಸೂರ್ಯವಂಶಿ. ಕೇವಲ ಸಿಕ್ಸರ್ ಹಾಗೂ ಬೌಂಡರಿಗಳ ಸುರಿಮಳೆಗೈತಾರೆ. ಈ 14 ವರ್ಷದ ವೈಭವ್ ಸೂರ್ಯವಂಶಿ ಕೇವಲ 14ರ ಹರೆಯದ ಹುಡುಗನಾಗಿದ್ದಾಗಲೇ ಹೀಗೆ ಮುಂದೆ ಇಂಟರ್ನ್ಯಾಷನಲ್ ಅಲ್ಲಿ ಆಡುವಾಗ ಇನ್ನು ಹೇಗೆ ಡಾಮಿನೇಟ್ ಮಾಡಬಹುದು. ಏನೇ ಆಗ್ಲಿ ಇಂಡಿಯಾಕ್ಕೆ ಒಬ್ಬ ಉತ್ತಮ ಬ್ಯಾಟರ್ ಸಿಕ್ಕಿದಂತೂ ನಿಜ ಆಗಿರ್ತದೆ. ಅದು ಹೊಡಿ ದಾಂಡಿಗನಾಗಿರ್ತಾನೆ. ಸೊ ದಾಖಲೆಗಳು ಪುಡಿ ಆಗ್ತವೆ, ದಾಖಲೆಗಳು ಸೃಷ್ಟಿ ಆಗ್ತವೆ. ಸೊ ಇವನು ಬರುವಾಗ ಮಾತ್ರ ಬೇರೆಯವ್ರ ಹವ, ಇವನು ಬಂದ್ಮೇಲೆ ಇವಂದೇ ಹವ. ಹೌದು, ಇವನು ಬಂದ್ಮೇಲೆ ಇವನ ಟೈಮ್ ಗ್ಯಾರಂಟಿ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ 2 ಮಾತಿಲ್ಲ. ಇವಾಗಲೇ ಬರ್ದಿಟ್ಕೊಳ್ಳಿ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಅನ್ನು ಆಳುವಂತಹ ದಾಂಡಿಗ
ಬರಲು ಸಿದ್ಧನಾಗಿದ್ದಾನೆ. ವೈಭವ್ ಸೂರ್ಯವಂಶಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೆಸರಾಗಿ ಬೆಳೆಯುವುದಂತೂ ಕನ್ಫರ್ಮ್ ಆಗಿದೆ, ಅದು ಇವಾಗಿಂದಲೇ. ಸೊ ವೈಭವ್ ಸೂರ್ಯವಂಶಿಗೆ ಒಳ್ಳೇದಂತೂ ಆಗಲೇಬೇಕು. ಒಳ್ಳೇದಾಗ್ಲಿ. ಒಂದು ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.